ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ, ನೀವ್ ಯಾಕೆ ಕಾಫಿ ಕುಡ್ದಿಲ್ಲ? ನಿಮಗ್ ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಅತ್ತೆ, ಜಾನು ಅವ್ರ ಪಕ್ಕದಲ್ಲಿಲ್ವಲ್ಲ, ಅದಕ್ಕೆ ಅವ್ರಿಗೇನು ಬೇಡ ಅನ್ಸಿದೆ. ಅಯ್ಯೋ, ಮಾತಾಡ್ತಾ ಮಾತಾಡ್ತಾ ಜಾನುನೇ ಮರ್ತ್ಬಿಟ್ವಿ ನೋಡಿ. ವೆಂಕಿಗೆ ಫೋನ್ ಮಾಡಿ ಕರ್ಕೊಂಬರಕ್ಕೆ ಹೇಳ್ತೀನಿ ರೀ. ಮಾವ, ನಾನು ಫೋನ್ ಮಾಡಿದ್ದೆ ಚೆಲ್ವಿಗೆ. ಅವರಿಬ್ರು ಇಲ್ಲಿಗೆ ಬರ್ತಿದಾರಂತೆ. ಇನ್ನೇನು ಬಂದ್ಬಿಡ್ತಾರೆ. ಹೌದಮ್ಮ, ಒಳ್ಳೇದಾಯ್ತು. ಭಾವನಾ, ನಮಸ್ಕಾರ ಹೇಳಿ. ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಪ್ಪ. ಭಾವನಾ ಚೆನ್ನಾಗಿದೆಯಾ ಮಗಳೇ? ಅಳಿ ಅಂದ್ರೆ ಬನ್ನಿ, ಇಲ್ಲೇ ಬನ್ನಿ, ಕೂತ್ಕೋ ಬನ್ನಿ. ಕುತ್ಕೊಳ್ಳಿ. ಹಬ್ಬಬ್ಬಾ, ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿನ ಆಯ್ತು. ಈಗ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡ್ತಿದ್ರೆ ಮನ್ಸಿಗೆ ಬಹು ಖುಷಿ ಆಯ್ತದೆ. ಚೆಲ್ವಿ, ಬಂದ್ಯಾ? ಏನ್ ಚೆಲ್ವಿ, ನೀನೊಬ್ಳೆ ಬಂದಿದ್ಯಾ? ವೆಂಕಿ ಎಲ್ಲಮ್ಮ? ಅದು ಅತ್ತೆ, ಅವ್ರಿಗೇನೋ ಕೆಲಸ ಬಂತು ಅಂತ ಅವ್ರು ಹೋದ್ರು. ಅದಕ್ಕೆ ನಾನು ಬಂದೆ. ಮಾವ, ಮತ್ತೆ ನೀವು ಹೇಳಿದ್ರಿ ಜಾನು ವೆಂಕಿ ಜೊತೆ ಇದ್ದಾಳೆ ಅಂತ. ಈಗ ನೋಡಿದ್ರೆ ಚೆಲ್ವಿ ಒಬ್ಳೆ ಬಂದಿದ್ದಾಳೆ. ಇದೇನ್ ಮಾವ? ಅಲ್ಲಮ್ಮ, ಬರ್ತಾ ಅಳಿಯಂದ್ರು ಒಬ್ಬರೇ ಬಂದ್ರು. ನಾನು ಕೇಳಿದ್ದಕ್ಕೇನು ಹೇಳಿಲ್ವಲ್ಲ, ಹಾಗಾಗಿ ನಾನು ವೆಂಕಿ ಏನಾದರೂ ಜಾನು ಸಿಕ್ಕಿದ್ಲ ಅಂತ ನಾನೇ ಅನ್ಕೊಂಡ್ಬಿಟ್ಟೆ ಅಮ್ಮ. ಅಳಿಯಂದ್ರೆ, ಬರ್ತಾ ದಾರಿಲಿ ವೆಂಕಿ ಸಿಗ್ಲಿಲ್ವಾ ನಿಮಗೆ? ಇಲ್ಲ ಮಾವ. ಅಂದ್ರೆ ಜಾನು ಎಲ್ಲಿ ಅಳಿಯಂದ್ರೆ? ಅವಳು ನಿಮ್ ಜೊತೆ ಬರ್ಲಿಲ್ವಾ? ಮಾತಾಡಿ. ಯಾಕೆ ಜಾನುನ ನಿಮ್ಮನೆಯಲ್ಲೇ ಬಿಟ್ಟು ಬಂದಿದ್ದೀರಾ? ಜಯಂತ್ ಅವರೇ, ಯಾಕೇನು ಮಾತಾಡ್ತಿಲ್ಲ? ಇರಿ, ಜಾನು ನಾನೇ ಫೋನ್ ಮಾಡ್ತೀನಿ. ಜಾನು ಫೋನ್ ಕನೆಕ್ಟ್ ಆಗ್ತಿಲ್ಲ. ಅಳಿಯಂದ್ರೆ, ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಒಂಥರ ಇದ್ದೀರಾ. ಏನು ಕೇಳಿದ್ರು ಮಾತಾಡ್ತಿಲ್ಲ. ಏನಾಯ್ತು ಅಳಿಯಂದ್ರೆ? ಈ ವಿಷಯನ ನಿಮಗೆಲ್ಲ ಹೇಗೆ ಹೇಳಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವ ವಿಷಯ ಹೇಳ್ಬೇಕು ಅಂತಿದ್ದೀರಾ? ಫಾರಿನ್ ಇಂದ ನೀವು ಜಾನು ಒಟ್ಟಿಗೆ ಬಂದ್ರಿ ತಾನೆ? ಜಯಂತ್ ಅವರೇ, ದಯವಿಟ್ಟು ಮಾತಾಡಿ. ನೀವು ಈ ರೀತಿ ಸುಮ್ಮನೆ ಇದ್ರೆ ನಮಗೆಲ್ಲ ಗಾಬರಿ ಆಗುತ್ತೆ. ಮೊದಲೇ ಶಕುನಗಳು ಸರಿ ಇಲ್ಲ. ಎಲ್ಲ ಸರಿಯಾಗಿದೆ ತಾನೆ? ಜಾನು ಹುಷಾರಾಗಿದ್ದಾಳಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.